ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 1 ಸಂಕ್ಷೇಪ ರಾಮಾಯಣ. ತಪಸ್ಸಿನಲ್ಲಿಯೂ ವೇದಾಧ್ಯಯನದಲ್ಲಿಯೂ ಸದಾಕಾಲವೂ ನಿರತರಾಗಿದ್ದು ವೇದಾರ್ಥಗಳನ್ನು ತಿಳಿದವರಲ್ಲಿ ಪರಮಶ್ರೇಷ್ಠರು ಋಷಿಪುಂಗವರು ಆದ ನಾರದ ಮಹರ್ಷಿಗಳನ್ನು ಕುರಿತು ತಪಸ್ವಿಯಾದ ವಾಲ್ಮೀಕಿಯು ಈ ಪ್ರಕಾರವಾಗಿ ಅವರನ್ನು ಪೂಜಿಸಿ ಕೇಳಿದನು. ಲೋಕದಲ್ಲಿ ಈಗ ಸದ್ಗುಣ ಸಂಪನ್ನನು, ವೀರ್ಯವಂತನು, ಸಮಸ್ತ ಧರ್ಮಗಳನ್ನು ತಿಳಿದಿರುವವನು, ಮಾಡಿದ ಉಪಕಾರವನ್ನು ಸ್ಮರಿಸತಕ್ಕವನು, ಯಾವಾಗಲೂ ಸತ್ಯವನ್ನೇ ನುಡಿಯತಕ್ಕವನು, ದೃಢವಾದ ಸಂಕಲ್ಪವುಳ್ಳವನು ಆದಂಥ ಮಾನವನು ಯಾವಾತನಿರುವನು. ತನ್ನ ಕುಲಕ್ರಮಾಗತವಾದ ಆಚಾರವನ್ನು ನಡೆಸಿಕೊಂಡು ಬರುತ್ತಾ ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಬಯಸುವಾತನು ಯಾರಿದ್ದಾನೆ? ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ವಾಂಸನಾಗಿ, ಎಂಥ ಕಾರ್ಯನಿರ್ವಹಣೆಯಲ್ಲಿಯೂ ಸಹ ಸಮರ್ಥನಾಗಿ, ನೋಡತಕ್ಕವರಿಗೆ ಸರ್ವಕಾಲದಲ್ಲಿಯೂ ಏಕಪ್ರಕಾರವಾಗಿ ಪ್ರೀತಿಯನ್ನುಂಟು ಮಾಡತಕ್ಕ ಅನ್ಯಾದೃಶ್ಯವಾದ ದೇಹ ಸೌಂದರ್ಯವುಳ್ಳವನು ಯಾರಿರುವನು? ನಿಶ್ಚಲವಾದ ಧೈರ್ಯವುಳ್ಳವನು, ಕೋಪವನ್ನು ಜಯಿಸಿದವನು, ತೇಜೋವಂತನು, ಪರರ ಐಶ್ವರ್ಯಾಭ್ಯುದಯಗಳನ್ನು ನೋಡಿ ಅಸೂಯೆ ಪಡೆದವನು ಯಾರು? ಸಂಗ್ರಾಮದಲ್ಲಿ ಕೋಪಗೊಂಡದ್ದೇ ಆದರೆ ಯಾವಾತನಿಗೆ ದೇವತೆಗಳು ಸಹ ಭಯಪಡುವರು? ಎಲೈ ಮಹರ್ಷಿಯೇ, ಈ ಎಲ್ಲ ಗುಣಗಳಿಂದ ಕೂಡಿರುವ ಮಾನವನ ವಿಚಾರವನ್ನರಿಯಲು ನಾನು ತುಂಬ ಉತ್ಸುಕತೆಯಿಂದ ಕೂಡಿದ್ದೇನೆ. ಇದನ್ನು ತಿಳಿದು ಹೇಳಲು ನೀನು ಸಮರ್ಥನಾಗಿರುವೆ. ನಿನ್ನಿಂದ ಕೇಳಿ ತಿಳಿಯಲು ಅಪೇಕ್ಷಿಸುತ್ತೇನೆ. ವಾಲ್ಮೀಕಿಯ ಈ ಮಾತುಗಳನ್ನು ಕೇಳಿ ತ್ರಿಲೋಕಜ್ಞರಾದ ನಾರದರು ವಾಲ್ಮೀಕಿಯನ್ನು ಕುರಿತು ಕೇಳುವವನಾಗು ಎಂದು ಆದರದಿಂದ ಕರೆದು ಬಹಳ ಸಂತೋಷದಿಂದ ಉತ್ತರವಿತ್ತರು. ಎಲೈ ಮುನಿಯೇ, ನಿನ್ನಿಂದ ಹೇಳಲ್ಪಟ್ಟ ಗುಣಗಳು ಒಟ್ಟು 16 ಗುಣಗಳು. ಅನೇಕವಾಗಿಯೂ ಸಾಮಾನ್ಯರಲ್ಲಿ ಕಾಣಲು ಸಾಧ್ಯವಿಲ್ಲದವುಗಳಾಗಿಯೂ ಇದೆ. ಆದರೆ ಅಂಥ ಗುಣಗಳಿಂದ ಕೂಡಿರುವ ಮನುಷ್ಯನು ಯಾರೆಂದು ತಿಳಿದು ಹೇಳುವೆನು. ಕೇಳು. ಇಕ್ಷ್ವಾಕು ವಂಶೋತ್ಪನ್ನನಾದ ಒಬ್ಬಾತನಿರುವನು. ಆತನನ್ನು ಜನಗಳೆಲ್ಲ ರಾಮನೆಂದು ಕರೆಯುತ್ತಾರೆ. ಆತನು ಅಂತರ್ಬಹಿರಿಂದ್ರಿಯಗಳನ್ನು ಜಯಿಸಿದವನಾಗಿಯೂ, ಮಹಾಶಕ್ತಿವಂತನಾಗಿಯೂ, ತೇಜೋವಂತನಾಗಿಯೂ, ಸದಾ ಆನಂದಪರನಾಗಿಯೂ, ಸರ್ವವನ್ನು ವಶಪಡಿಸಿಕೊಂಡಿರುವವನಾಗಿಯೂ, ಎಂದರೆ ಸರ್ವಕ್ಕೂ ಸ್ವಾಮಿಯಾಗಿಯೂ ಇರುವನು. ಆತನು ಮಹಾಬುದ್ಧಿವಂತನು, ಸಕಲ ನೀತಿಗಳನ್ನು ಅರಿತವನು, ಒಳ್ಳೆಯ ವಾಗ್ಮಿಯೂ ಆಗಿ ಸಕಲ ಸಂಪತ್ತುಗಳಿಂದ ಕೂಡಿ ಶತ್ರುಗಳನ್ನೆಲ್ಲ ನಿವಾರಿಸಬಲ್ಲವನಾಗಿದ್ದಾನೆ. ಉನ್ನತವಾದ ಭುಜಗಳಿಂದಲೂ, ಬಲಯುತವಾದ ಬಾಹುಗಳಿಂದಲೂ, ಮನೋಹರವಾದ ಕಂಠಭಾಗದಿಂದಲೂ, ಕೆನ್ನೆಗಳಿಂದಲೂ ಕೂಡಿರುವನು. ಅಗಲವಾದ ವಕ್ಷಸ್ಥಲದಿಂದ ಕೂಡಿ ಮಹತ್ತಾದ ಧನುಸ್ಸನ್ನು ಧರಿಸಲು ತಕ್ಕ ದೇಹಸೌಷ್ಠವದಿಂದ ಕೂಡಿರುವನು. ಮಾಂಸಪುಷ್ಟಿಯಿಂದ ಕೂಡಿಕೊಂಡಿರುವ ಹೆಗಲುಗಳುಳ್ಳವನಾಗಿ ಶತ್ರುಗಳನ್ನೆಲ್ಲ ನಿಗ್ರಹಿಸುವವನಾಗಿದ್ದಾನೆ. ಆಜಾನುಬಾಹುವಾಗಿ ಒಳ್ಳೆಯ ಶಿರೋಭಾಗ, ಹಣೆಗಳಿಂದ ಕೂಡಿ ಗಂಭೀರವಾದ ನಡಿಗೆಯನ್ನು ಹೊಂದಿದ್ದಾನೆ. ಆತನ ಅಂಗಾಂಗಗಳೆಲ್ಲ ಸೂಕ್ತ ಪರಿಮಾಣದಲ್ಲಿವೆ. ಆತನು ಮನೋಹರವಾದ ದೇಹಕಾಂತಿಯಿಂದ ಕೂಡಿ ತೇಜಸ್ವಿಯಾಗಿದ್ದಾನೆ. ಉಬ್ಬಿದ ಎದೆಯಿಂದಲೂ ವಿಶಾಲವಾದ ಕಣ್ಣುಗಳಿಂದಲೂ ಕೂಡಿ ಒಳ್ಳೆಯ ಸಾಮುದ್ರಿಕ ಲಕ್ಷಣಗಳಿಂದ ಕೂಡಿದ ಅವಯವ ಸೌಂದರ್ಯವುಳ್ಳವನಾಗಿದ್ದಾನೆ. ಆತನು ಸಕಲ ಧರ್ಮಗಳನ್ನು ತಿಳಿದವನು, ಸತ್ಯಸಂಧನು, ಪ್ರಜೆಗಳಿಗೆ ಹಿತವನ್ನುಂಟು ಮಾಡುವುದರಲ್ಲೇ ಸದಾ ಆಸಕ್ತನೂ ಆಗಿದ್ದಾನೆ. ಆತನು ಉತ್ತಮ ಕೀರ್ತಿವಂತನಾಗಿ, ಜ್ಞಾನಸಂಪನ್ನನಾಗಿ, ಸದಾ ಪರಿಶುದ್ಧವಾಗಿದ್ದಾನೆ. ಆಶ್ರಿತರಿಗೆ ವಶ್ಯನಾಗಿಯೂ ಯೋಗನಿಷ್ಠನಾಗಿಯೂ ಇದ್ದಾನೆ. ಬ್ರಹ್ಮನಿಗೆ ಸಮಾನನಾಗಿಯೂ ಅತುಲೈಶ್ವರ್ಯ ಸಂಪನ್ನನಾಗಿಯೂ, ಸರ್ವರಿಗೂ ರಕ್ಷಕನಾಗಿಯೂ, ಶತ್ರುಗಳನ್ನು ಸದೆಬಡಿಯುವವನಾಗಿಯೂ ಇದ್ದಾನೆ. ಸಮಸ್ತ ಜೀವರಾಶಿಗಳಿಗೂ ರಕ್ಷಕನಾಗಿ ಧರ್ಮವನ್ನು, ಎಂದರೆ ಸಕಲ ಚರಾಚರ ವಸ್ತುಗಳ ಸೃಷ್ಟಿ, ಸ್ಥಿತಿ, ಲಯ, ನಿಯಮಗಳನ್ನು ಚೆನ್ನಾಗಿ ರಕ್ಷಿಸುತ್ತಾ ತನ್ನ ಸ್ವಕೀಯ ಧರ್ಮವನ್ನು, ತನ್ನವರನ್ನು ರಕ್ಷಿಸತಕ್ಕವನು, ವೇದ ವೇದಾಂಗಗಳ ತತ್ವವನ್ನು ತಿಳಿದವನು, ಧನುರ್ವೇದದಲ್ಲಿ ಆಸಕ್ತನು, ಸಕಲ ಶಾಸ್ತ್ರಾರ್ಥಗಳಲ್ಲಿರುವ ತತ್ವವನ್ನು ಅರಿತವನು, ಉತ್ತಮವಾದ ಜ್ಞಾಪಕ ಶಕ್ತಿಯುಳ್ಳವನು, ಅಸಾಧಾರಣವಾದ ಬುದ್ಧಿ ವಿಕಾಸ ಹೊಂದಿರುವವನು ಆಗಿ ಸರ್ವಲೋಕಕ್ಕೂ ಪ್ರಿಯನಾಗಿ, ಸಾಧು ಗುಣಗಳಿಂದ ಕೂಡಿ ದೈನ್ಯವನ್ನು ಎಂದೂ ಕಾಣದವನಾಗಿ, ತನ್ನ ಕೆಲಸ ಕಾರ್ಯಗಳನ್ನು ಕುಶಲತೆಯಿಂದ ನಡೆಸುವವನಾಗಿದ್ದಾನೆ. ನದಿಗಳೆಲ್ಲ ಸಮುದ್ರವನ್ನು ಸೇರುವಂತೆ ಸತ್ಪುರುಷರು ಈತನನ್ನು ಆಶ್ರಯಿಸುವರು. ಈತನು ಪೂಜ್ಯನಾಗಿಯೂ ಸರ್ವರಲ್ಲಿಯೂ ಸಮಭಾವನೆಯುಳ್ಳವನಾಗಿಯೂ
ಸರ್ವಕಾಲ ಏಕಪ್ರಕಾರವಾದ ಪ್ರೀತಿಯನ್ನುಂಟು ಮಾಡತಕ್ಕವನು, ಅತಿಶಯ ಸೌಂದರ್ಯವುಳ್ಳವನಾಗಿಯೂ ಇದ್ದಾನೆ. ಹೀಗೆ ಎಲ್ಲ ಸದ್ಗುಣಗಳಿಂದ ಕೂಡಿ ಕೌಸಲ್ಯಾದೇವಿಯ ಆನಂದವರ್ಧನನಾದ ಪುತ್ರನಾಗಿದ್ದಾನೆ. ಗಾಂಭೀರ್ಯದಲ್ಲಿ ಸಮುದ್ರದಂತೆ, ಧೈರ್ಯದಲ್ಲಿ ಹಿಮವಂತನಂತೆ, ಶಕ್ತಿ ಪರಾಕ್ರಮಗಳಲ್ಲಿ ವಿಷ್ಣು ಸಮಾನನಂತೆ ಇದ್ದಾನೆ. ಚಂದ್ರನಂತೆ ಆಹ್ಲಾದಕರವಾದ ಕಾಂತಿಯುಳ್ಳವನಾಗಿಯೂ, ಕೋಪ ಬಂದಾಗ ಕಾಲಾಗ್ನಿಗೆ ಸಮಾನನಾಗಿಯೂ, ಕ್ಷಮಾಗುಣದಲ್ಲಿ ಪೃಥ್ವಿಗೆ ಸಮಾನನಾಗಿಯೂ, ತ್ಯಾಗದಲ್ಲಿ ಕುಬೇರನಿಗೆ ಸಮಾನನಾಗಿಯೂ, ಸತ್ಯದಲ್ಲಿ ಬೇರೊಂದು ಧರ್ಮದೇವತೆಯಂತೆಯೂ ಇದ್ದಾನೆ. ಈ ಪ್ರಕಾರವಾಗಿ ಸದ್ಗುಣ ಸಂಪನ್ನನಾಗಿ ಸತ್ಯಪರಾಕ್ರಮಗಳಿಂದ ಕೂಡಿಕೊಂಡು ಶ್ರೇಷ್ಠ ಲಕ್ಷಣಗಳಿಂದ ಯುಕ್ತನಾಗಿ ತನ್ನ ಪ್ರಜೆಗಳಿಗೆ ಹಿತವನ್ನು ಕೋರುವವನು, ತನಗೆ ಪ್ರಿಯನೂ ಜ್ಯೇಷ್ಠಪುತ್ರನೂ ಆದ ರಾಮನನ್ನು ದಶರಥ ಚಕ್ರವರ್ತಿಯು ಪ್ರಜೆಗಳಿಗೆ ಹಿತವನ್ನುಂಟು ಮಾಡುವ ಉದ್ದೇಶದಿಂದ ಯುವರಾಜ್ಯ ಪದವಿಯಲ್ಲಿರಿಸಲು ಸಂತೋಷದಿಂದ ಮನಸ್ಸು ಮಾಡಿದನು. ಆ ಸಮಯದಲ್ಲಿ ದಶರಥನ ಭಾರ್ಯೆಯರಲ್ಲಿ ಒಬ್ಬಳಾದ ಕೈಕೇಯಿ ದೇವಿಯು ರಾಮನ ಯೌವರಾಜಾಭಿಷೇಕಕ್ಕೆ ಅಣಿಯಾಗುತ್ತಿದ್ದ ಸಾಮಗ್ರಿಗಳನ್ನು ಕಂಡಳು. ಪೂರ್ವದಲ್ಲಿ ದಶರಥನಿಂದ 2 ವರಗಳನ್ನು ಹೊಂದಿ ಅವಶ್ಯಕತೆಯೊದಗಿದಾಗ ಅವುಗಳನ್ನು ಪಡೆಯುವೆನೆಂದು ತಿಳಿಸಿದ್ದ ಕೈಕೇಯಿಯು ರಾಮನಿಗೆ ವನವಾಸ, ತನ್ನ ಮಗನಾದ ಭರತನಿಗೆ ಯುವರಾಜಾಭಿಷೇಕ ಎಂಬ 2 ವರಗಳನ್ನು ಈಗ ಕೊಡೆಂದು ದಶರಥನನ್ನು ಬೇಡಿದಳು. ದಶರಥನು ಧರ್ಮಪಾಶಕ್ಕೆ ಕಟ್ಟುಬಿದ್ದು ಕೊಟ್ಟ ಭಾಷೆಯನ್ನು ಉಳಿಸಿಕೊಳ್ಳಲು ಪ್ರಿಯಪುತ್ರನಾದ ರಾಮನನ್ನು ಕಾಡಿಗೆ ಕಳುಹಿಸಿದನು. ತಂದೆಯ ಆಜ್ಞೆಯಂತೆ ನಡೆದುಕೊಳ್ಳುವೆನೆಂದು ಪ್ರತಿಜ್ಞೆಯನ್ನು ಮಾಡಿದ ವೀರನಾದ ರಾಮನು ತಂದೆಯ ಆಜ್ಞೆಯಂತೆ ಕೈಕೇಯಿಗೆ ಪ್ರಿಯವನ್ನುಂಟು ಮಾಡುವುದಕ್ಕಾಗಿ ಕಾಡಿಗೆ ಹೊರಟನು. ರಾಮನಲ್ಲಿ ಪ್ರೀತಿಯುಳ್ಳವನು, ರಾಮನಿಗೆ ಪ್ರಿಯನು, ವಿನಯ ಸಂಪನ್ನನೂ ಆದ ಆತನ ತಮ್ಮ ಸುಮಿತ್ರಾನಂದ ವರ್ಧನನಾದ ಲಕ್ಷ್ಮಣನು ಸಹೋದರ ಪ್ರೇಮದಿಂದ ರಾಮನನ್ನು ಸಂತೋಷದಿಂದ ಹಿಂಬಾಲಿಸಿದನು. ರಾಮನಿಗೆ ಪ್ರೇಮಾಸ್ಪದಳೂ ಸದಾ ಪ್ರಾಣಪ್ರಿಯಳೂ ಆಗಿ ಜನಕರಾಜನ ವಂಶದಲ್ಲಿ ಹುಟ್ಟಿ ದೇವ ಮಾಯೆಯಿಂದ ಸೃಷ್ಟಿಯಾದಳು ಎಂಬಂತೆ ಸರ್ವ ಲಕ್ಷಣಗಳಿಂದ ಕೂಡಿ ಸ್ತ್ರೀಯರಲ್ಲಿ ಅತ್ಯಂತ ಶ್ರೇಷ್ಠಳೂ ಆದ ರಾಮನ ಪತ್ನಿ ಸೀತಾದೇವಿ ಸಹ ರೋಹಿಣಿಯು ಚಂದ್ರನನ್ನು ಅನುಸರಿಸುವಂತೆ ರಾಮನನ್ನು ಹಿಂಬಾಲಿಸಿದಳು. ರಾಮನನ್ನು ಬಿಟ್ಟಿರಲಾರದೆ ದಶರಥನು ಪುರಜನರು ಬಹಳ ದೂರ ಆತನನ್ನನುಸರಿಸಿ ಬಂದರು. ರಾಮನಾದರೂ ಅವರನ್ನು ಇನ್ನೂ ನಿಲ್ಲಿರಿ ಎಂದು ಹೇಳಿ ಮುಂದಕ್ಕೆ ಪ್ರಯಾಣ ಮಾಡಿ ಗಂಗಾ ನದಿ ತೀರದಲ್ಲಿರುವ ಶೃಂಗಿಬೇರಪುರ ಎಂಬ ಪಟ್ಟಣದ ಸಮೀಪಕ್ಕೆ ಬಂದು ನಿಂತು ತನ್ನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಬಂದಿದ್ದ ಸಾರಥಿಯನ್ನು ಹಿಂದಕ್ಕೆ ಕಳುಹಿಸಿದನು. ಆ ಪಟ್ಟಣದ ಬಳಿ ತನಗೆ ಪ್ರೀತಿಪಾತ್ರನಾದ ಗುಹನೆಂಬ ಬೇಡರ ರಾಜನು ಧರ್ಮಾತ್ಮನಾದ ರಾಮನನ್ನು ಸಂಧಿಸಿದನು. ಆತನ ಸಹಾಯದಿಂದ ಸೀತಾ ಲಕ್ಷ್ಮಣರೊಡನೆ ಗಂಗಾ ನದಿಯನ್ನು ದಾಟಿ ವನದಿಂದ ವನಕ್ಕೆ ನಡೆದು ಹೋಗುತ್ತಾ ಜಲಭರಿತವಾದ ಅನೇಕ ನದಿಗಳನ್ನು ದಾಟಿ ಭಾರದ್ವಾಜ ಮಹರ್ಷಿಗಳ ಅಪ್ಪಣೆಯಂತೆ ಚಿತ್ರಕೂಟವೆಂಬ ಸ್ಥಳಕ್ಕೆ ಬಂದು ಸೇರಿದನು. ಅಲ್ಲಿ ರಮ್ಯವಾದ ವಾಸಸ್ಥಾನವನ್ನು ಕಟ್ಟಿಕೊಂಡು ದೇವಗಂಧರ್ವರಿಗೆ ಸಮಾನರಾದ ಆ 3 ಸುಖವಾಗಿ ವಾಸ ಮಾಡಿಕೊಂಡಿದ್ದರು. ಈ ಪ್ರಕಾರವಾಗಿ ರಾಮನು ಚಿತ್ರಕೂಟಕ್ಕೆ ತೆರಳಲು ದಶರಥನು ಪುತ್ರಶೋಕದಿಂದ ಸಂತಪ್ತನಾಗಿ ಸದಾ ರಾಮನನ್ನೇ ಕುರಿತು ದುಃಖಿಸುತ್ತಾ ಸ್ವರ್ಗಸ್ಥನಾದನು. ದಶರಥನು ಮರಣವನ್ನು ಹೊಂದಿದ ಮೇಲೆ ವಸಿಷ್ಠರೇ ಮೊದಲಾದ ಬ್ರಾಹ್ಮಣರು ಭರತನನ್ನು ಕುರಿತು ರಾಜ್ಯವನ್ನು ಸ್ವೀಕರಿಸೆಂದು ನೇಮಿಸಿದರೂ ಬಲು ಸಮರ್ಥನಾದ ಭರತನು ರಾಜ್ಯವನ್ನೊಲ್ಲದೆ ರಾಮನ ಪಾದಗಳಲ್ಲಿ ಶರಣು ಹೋಗಲಿಚ್ಛಿಸುತ್ತಾ ರಾಮನನ್ನು ಅರಸುತ್ತಾ ವನಕ್ಕೆ ತೆರಳಿದನು. ಮಹಾತ್ಮನು ಸತ್ಯಪರಾಕ್ರಮಿಯೂ ಆದ ಭರತನು ರಾಮನ ಬಳಿಗೆ ಬಂದು ಅಣ್ಣನಾದ ರಾಮನನ್ನು ಪೂಜ್ಯ ಭಾವನೆಯಿಂದ ನೀನೇ ನಮಗೆ ರಾಜ, ನೀನೇ ಧರ್ಮಜ್ಞ ಎಂದು ಹೇಳುತ್ತಾ ಅಯೋಧ್ಯೆಗೆ ಹಿಂತಿರುಗಿ ರಾಜ್ಯವನ್ನು ಸ್ವೀಕರಿಸುವಂತೆ ಅಂಗಲಾಚಿದನು. ಮಹಾಬಲಶಾಲಿಯಾದ ರಾಮನು ಬೇಡಿದ ವರ ಇಷ್ಟಾರ್ಥಗಳನ್ನು ನೀಡುವುದರಲ್ಲಿ ತುಂಬ ಉದಾರಿಯೂ ಪ್ರಸನ್ನವದನನು ಮಹಾಕೀರ್ತಿವಂತನೂ ಆಗಿದ್ದರೂ ತಂದೆಯು ಕೈಕೇಯಿಗೆ ಕೊಟ್ಟ ವಚನಭಂಗವಾಗುವುದರಿಂದ ರಾಜ್ಯವನ್ನು ಸ್ವೀಕರಿಸಲು ಒಪ್ಪಲಿಲ್ಲ. ಭರತನು ಬಲವಂತ ಹೆಚ್ಚಾಗಲು ತನಗೆ ಬದಲಾಗಿ ರಾಜ್ಯವಾಳುವಂತೆ ತನ್ನ ಪಾದುಕೆಗಳನ್ನೇ ಭರತನಿಗೆ ತನ್ನ ಪ್ರತಿನಿಧಿಯಾಗಿ ಕೊಟ್ಟು ಭರತನನ್ನು ಬಹಳವಾಗಿ ಸಮಾಧಾನ ಮಾಡಿ ಹಿಂದಕ್ಕೆ ಕಳುಹಿಸಿದನು. ಭರತನು ತನ್ನ ಇಷ್ಟಾರ್ಥವನ್ನು ಪಡೆಯದವನಾಗಿ ರಾಮ ಪಾದುಕೆಗಳನ್ನೇ ಪೂಜಿಸುತ್ತಾ ರಾಮನು ಹಿಂತಿರುಗಿ ಬರುವುದನ್ನೇ ನಿರೀಕ್ಷಿಸುತ್ತಾ ನಂದಿಗ್ರಾಮ ಎಂಬ ಸ್ಥಳದಲ್ಲಿದ್ದುಕೊಂಡು ರಾಮನ ಹೆಸರಿನಲ್ಲಿ ರಾಜ್ಯವಾಳುತ್ತಿದ್ದನು. ಭರತನು ಹಿಂತಿರುಗಿ ಹೋದ ಮೇಲೆ ತೇಜೋವಂತನೂ ಸತ್ಯಸಂಧನೂ ಜಿತೇಂದ್ರಿಯನೂ ಆದ ಶ್ರೀರಾಮನು ಇನ್ನೂ ಈ ಸ್ಥಳದಲ್ಲಿದ್ದರೆ ರಾಜಧಾನಿಯ ಜನಗಳು ಮೇಲಿಂದ ಮೇಲೆ ಹಿಂತಿರುಗಿ ಬರುವರು ಎಂದು ಮನಗಂಡು ದೃಢ ಮನಸ್ಸಿನಿಂದ
ದಂಡಕಾರಣ್ಯವನ್ನು ಪ್ರವೇಶಿಸಿದನು. ಕೆಂದಾವರೆಯಂತೆ ಮನೋಹರವಾದ ನೇತ್ರಗಳುಳ್ಳ ಶ್ರೀರಾಮನು ಮಹಾರಣ್ಯವನ್ನು ಹೊಕ್ಕು ವಿರಾಧನೆಂಬ ರಾಕ್ಷಸನನ್ನು ಕೊಂದು ಮುಂದಕ್ಕೆ ಹೋಗುತ್ತಾ ಶರಭಂಗ ಮಹರ್ಷಿಗಳನ್ನು, ಸುತೀಕ್ಷ್ಣರನ್ನು, ಅಗಸ್ತ್ಯ ಮಹಾಮುನಿಗಳನ್ನು, ಅಗಸ್ತ್ಯರ ತಮ್ಮಂದಿರನ್ನು ಸಂದರ್ಶಿಸಿದನು. ದೇವೇಂದ್ರನು ತಮ್ಮಲ್ಲಿ ಕೊಟ್ಟು ಹೋಗಿದ್ದ ಧನುಸ್ಸನ್ನು, ಖಡ್ಗವನ್ನು, ಅಕ್ಷಯವಾದ ಬಾಣಗಳಿಂದ ತುಂಬಿರುವ ಬತ್ತಳಿಕೆಗಳನ್ನು ಸ್ವೀಕರಿಸುವಂತೆ ಅಗಸ್ತ್ಯರು ರಾಮನಿಗೆ ಹೇಳಲು ರಾಮನು ಅಗಸ್ತ್ಯರನ್ನು ಗೌರವಿಸುತ್ತಾ ಅವುಗಳನ್ನು ಪರಮಸಂತೋಷದಿಂದ ಸ್ವೀಕರಿಸಿದನು. ವನವಾಸಿಗಳಾದ ತಾಪಸರೊಡನೆ ರಾಮನು ಕಾಡಿನಲ್ಲಿ ವಾಸಿಸುತ್ತಿರುವಲ್ಲಿ ದುಷ್ಟರಾದ ರಾಕ್ಷಸರ ವಧೆಯನ್ನು ಅಪೇಕ್ಷಿಸುತ್ತಾ ಋಷಿಗಳೆಲ್ಲರೂ ರಾಮನನ್ನು ಬೇಡಲು ಬಂದರು. ಅಗ್ನಿಗೆ ಸಮಾನರಾದ ದಂಡಕಾರಣ್ಯವಾಸಿಗಳಾದ ಆ ಋಷಿಗಳ ಪ್ರಾರ್ಥನೆಯನ್ನು ರಾಮನು ಅಂಗೀಕರಿಸಿ ಯುದ್ಧ ಮಾಡಿ ರಾಕ್ಷಸರನ್ನು ವಧಿಸುವೆನು ಎಂದು ಪ್ರತಿಜ್ಞೆ ಮಾಡಿದನು. ಹೀಗೆ ಅಲ್ಲಿಯೇ ವಾಸ ಮಾಡುತ್ತಿರುವಾಗ ಸಮೀಪದಲ್ಲಿದ್ದ ಜನಸ್ಥಾನವೆಂಬ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದ ಸ್ವೇಚ್ಛಾರೂಪವನ್ನು ಧರಿಸಲು ಶಕ್ತಳಾದ ಶೂರ್ಪಣಖಿ ಎಂಬ ರಾಕ್ಷಸಿಯು ಸೀತಾರಾಮರಿಗೆ ತೊಂದರೆಯನ್ನು ಕೊಡಲು ಬಂದದ್ದರಿಂದ ರಾಮನ ಮನವನ್ನರಿತ ಲಕ್ಷ್ಮಣ ಅವಳನ್ನು ವಿರೂಪಗೊಳಿಸಿದನು. ಆನಂತರ ಶೂರ್ಪಣಖಿಯ ಆರ್ತದಿಂದ ಸಂತಪ್ತರಾಗಿ ಯುದ್ಧಕ್ಕೆ ಬಂದ ಖರ, ತ್ರಿಶಿರಸ, ದೂಷಣ ಎಂಬ ರಾಕ್ಷಸರನ್ನು, ಅವರನ್ನು ಅನುಸರಿಸಿ ಬಂದ ಎಲ್ಲ ರಾಕ್ಷಸರನ್ನು ರಾಮನು ಯುದ್ಧದಲ್ಲಿ ಕೊಂದನು. ಜನಸ್ಥಾನ ನಿವಾಸಿಗಳಾದ 14,000 ರಾಕ್ಷಸರು ಈ ಪ್ರಕಾರ ಆ ವನದಲ್ಲಿ ಹತರಾದರು. ತನ್ನ ಬಂಧುಗಳ ವಧೆಯನ್ನು ಕೇಳಿ ರಾವಣನು ಮಹಾಕೋಪಾವಿಷ್ಟನಾಗಿ ಮಾರೀಚನೆಂಬ ರಾಕ್ಷಸನ ಸಹಾಯವನ್ನು ಬೇಡಿದನು. ಮಾರೀಚನು, ಎಲೈ ರಾವಣ, ಮಹಾಬಲಶಾಲಿಯಾದ ಆ ರಾಮನೊಡನೆ ನಿನಗೆ ವಿರೋಧ ಭಾವವು ಕ್ಷೇಮವಲ್ಲ ಎಂದು ರಾವಣನನ್ನು ಬಹಳವಾಗಿ ತಡೆದನು. ಮೃತ್ಯುವಿನಿಂದ ಪ್ರೇರಿತನಾದ ರಾವಣನು ಮಾರೀಚನ ಮಾತನ್ನು ನಿರ್ಲಕ್ಷಿಸಿ ಹಾಗೂ ಅವನನ್ನು ಬಲಾತ್ಕರಿಸಿ ಅವನೊಡನೆ ರಾಮನ ಆಶ್ರಮದ ಬಳಿಗೆ ಬಂದನು. ಮಾಯಾವಿಯಾದ ಆ ಮಾರೀಚನ ಸಹಾಯದಿಂದ ರಾವಣನು ರಾಮ ಲಕ್ಷ್ಮಣರನ್ನು ದೂರಕ್ಕೆ ಕಳುಹಿಸಿ ರಾಮನ ಭಾರ್ಯೆಯಾದ ಸೀತೆಯನ್ನು ಅಪಹರಿಸಿ ತಡೆಯಲು ಬಂದ ಜಟಾಯುವೆಂಬ ಗೃಧ್ರ ಪಕ್ಷಿಯನ್ನು ಹೊಡೆದು ಹಾಕಿದನು. ರಾಮನು ಹಿಂತಿರುಗಿ ಬಂದು ಗೃಧ್ರನಾದ ಜಟಾಯುವು ಸಾಯುತ್ತಾ ಬಿದ್ದಿರುವುದನ್ನು ಕಂಡು ಸೀತಾದೇವಿಯು ರಾವಣನಿಂದ ಅಪಹರಿಸಲ್ಪಟ್ಟುದನ್ನು ಜಟಾಯುವಿನಿಂದಲೇ ಕೇಳಿ ತಿಳಿದು ಅತ್ಯಂತ ಶೋಕಾವಿಷ್ಟನಾದನು. ಆ ಶೋಕದಲ್ಲಿಯೇ ಜಟಾಯುವಿನ ಮೃತದೇಹಕ್ಕೆ ಅಗ್ನಿ ಸಂಸ್ಕಾರವನ್ನು ಮಾಡಿ ಕಾಡಿನಲ್ಲಿ ಸೀತೆಯನ್ನು ಹುಡುಕುತ್ತಾ ಹೋಗುತ್ತಿರುವಾಗ ವಿಕಾರವೂ ಭಯಂಕರವೂ ಆದ ರೂಪವನ್ನು ಹೊಂದಿದ್ದ ಕಬಂಧನೆಂಬ ರಾಕ್ಷಸನನ್ನು ಕಂಡನು. ಮಹಾಬಾಹುವಾದ ರಾಮನು ಆತನನ್ನು ಕೊಂದು ಆತನ ಶರೀರವನ್ನು ಸುಡಲಾಗಿ ಆತನು ಸ್ವರ್ಗಕ್ಕೆ ಹೋದನು. ಆತನು ಸ್ವರ್ಗಕ್ಕೆ ಹೋಗುವ ಮುನ್ನ ಧರ್ಮಾಚಾರಿಣಿಯು, ಧರ್ಮವನ್ನು ಚೆನ್ನಾಗಿ ಅರಿತವಳು, ತಾಪಸಿಯೂ ಆದ ಶಬರಿ ಎಂಬಾಕೆಯ ವಿಚಾರವನ್ನು ತಿಳಿಸಿ ರಾಮನಿಗೆ ಆಕೆಯ ಬಳಿಗೆ ಹೋಗುವಂತೆ ಹೇಳಿದನು. ಅದರಂತೆ ರಾಮನು ಶಬರಿಯ ಆಶ್ರಮಕ್ಕೆ ಬಂದವನಾಗಿ ಆಕೆಯಿಂದ ಚೆನ್ನಾಗಿ ಪೂಜಿತನಾಗಿ ಮುಂದೆ ಹೋಗುತ್ತಾ ಪಂಪಾ ಸರೋವರದ ತೀರದಲ್ಲಿ ಹನುಮಂತನೆಂಬ ವಾನರನನ್ನು ಸಂಧಿಸಿದನು. ಹನುಮಂತನ ಮಾತಿನಂತೆ ಮಹಾಬಲನಾದ ರಾಮನು ಸುಗ್ರೀವನ ಬಳಿಗೆ ಬಂದು ಸೀತಾ ವೃತ್ತಾಂತವನ್ನೆಲ್ಲ ಆದ್ಯಂತ ವಿಸ್ತಾರವಾಗಿ ಸುಗ್ರೀವನಿಗೆ ತಿಳಿಸಿದನು. ವಾನರನಾದ ಸುಗ್ರೀವನು ರಾಮಲಕ್ಷ್ಮಣರ ಆಗಮನದಿಂದ ಹರ್ಷಿತನಾಗಿ ರಾಮನ ವೃತ್ತಾಂತವನ್ನೆಲ್ಲ ಕೇಳಿ ಬಹಳ ಪ್ರೀತನಾಗಿ ಅಗ್ನಿಸಾಕ್ಷಿಯಾಗಿ ರಾಮನೊಡನೆ ಸಖ್ಯವನ್ನು ಮಾಡಿಕೊಂಡನು. ಆ ನಂತರ ಸುಗ್ರೀವನು ದುಃಖದಿಂದ ವಾನರ ರಾಜನಾದ ವಾಲಿಗೂ ತನಗೂ ಇದ್ದ ವೈರತ್ವದ ವಿಚಾರವನ್ನೆಲ್ಲ ರಾಮನಲ್ಲಿ ಸ್ನೇಹಭಾವದಿಂದ ಅರುಹಿದನು. ಆಗ ರಾಮನು ವಾಲಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಆ ಸಮಯದಲ್ಲಿ ಸುಗ್ರೀವನು ವಾಲಿಯ ಬಲವನ್ನು ವಿವರಿಸುತ್ತಾ ಆತನನ್ನು ಕೊಲ್ಲುವ ವಿಚಾರದಲ್ಲಿ ರಾಮನ ಪರಾಕ್ರಮವನ್ನು ಬಹಳವಾಗಿ ಶಂಕಿಸಿದನು. ರಾಮನ ಪರಾಕ್ರಮವನ್ನು ಪರೀಕ್ಷಿಸಲೋಸುಗ ಪರ್ವತಾಕಾರದಲ್ಲಿ ದೊಡ್ಡದಾಗಿ ಬಿದ್ದಿದ್ದ ದುಂದುಭಿ ಎಂಬ ರಾಕ್ಷಸನ ಮೃತದೇಹದ ಅಸ್ಥಿಪಂಜರವನ್ನು ತೋರಿಸಿದನು. ಮಹಾಬಾಹುವು ಮಹಾಬಲಶಾಲಿಯೂ ಆದ ರಾಮನು ಆ ರಾಕ್ಷಸನ ಅಸ್ಥಿಯನ್ನು ನೋಡಿ ನಸುನಕ್ಕು ಕಾಲಿನ ಹೆಬ್ಬೆಟ್ಟಿನಿಂದ ಸಂಪೂರ್ಣವಾಗಿ 10 ಯೋಜನ ದೂರ ಹೋಗಿ ಬೀಳುವಂತೆ ಅದನ್ನು ಚಿಮ್ಮಿದನು. ಅನಂತರ ಒಂದೇ ಬಾಣದಿಂದ 7 ಸಾಲು ವೃಕ್ಷಗಳನ್ನು ಸಮೀಪದಲ್ಲಿದ್ದ ಒಂದು ಬೆಟ್ಟವನ್ನು ಭೇದಿಸಿ ಬಾಣವು ಪಾತಾಳಕ್ಕೆ ಹೋಗುವಂತೆ ಮಾಡಿ ತನ್ನ ಪರಾಕ್ರಮದ ವಿಚಾರದಲ್ಲಿ ಸುಗ್ರೀವನಿಗೆ ನಂಬಿಕೆ ಹುಟ್ಟುವಂತೆ ಮಾಡಿದನು. ಆಗ ಸಮಾಧಾನ ಚಿತ್ತನಾಗಿ ಸುಗ್ರೀವನು ಬಹಳ ಹರ್ಷದಿಂದ ರಾಮನೊಡಗೂಡಿ ಕಿಷ್ಕಿಂಧ ನಗರದಲ್ಲಿನ ವಾಲಿಯ ಗುಹೆಯ ಬಳಿಗೆ ಬಂದನು. ಹೊಂಬಣ್ಣದ ಕಣ್ಣುಗಳಿಂದ ಕೂಡಿದ ಕಪಿಶ್ರೇಷ್ಠನಾದ ಸುಗ್ರೀವನು ಹಿರಿದಾದ ಗರ್ಜನೆಯನ್ನು ಮಾಡಲಾಗಿ
ಆ ಶಬ್ದವನ್ನು ಕೇಳಿ ಕಪಿರಾಜನಾದ ವಾಲಿಯು ತನ್ನ ಹೆಂಡತಿಯಾದ ತಾರೆಯನ್ನು ಸಮಾಧಾನಪಡಿಸಿ ಗುಹೆಯಿಂದ ಹೊರಬಂದು ಸುಗ್ರೀವನೊಡನೆ ಯುದ್ಧಕ್ಕೆ ನಿಂತನು. ವಾಲಿಯನ್ನು ರಾಮನು ಅಲ್ಲಿಯೇ ಒಂದೇ ಬಾಣದಿಂದ ಹೊಡೆದು ಹಾಕಿದನು. ಈ ಪ್ರಕಾರ ಸುಗ್ರೀವನ ಪ್ರಾರ್ಥನೆಯಂತೆ ವಾಲಿಯನ್ನು ಯುದ್ಧದಲ್ಲಿ ಕೊಂದು ವಾಲಿಯ ರಾಜ್ಯಕ್ಕೆ ಸುಗ್ರೀವನನ್ನು ಒಡೆಯನನ್ನಾಗಿಸಿ ನಿಲ್ಲಿಸಿದನು. ವಾನರ ಶ್ರೇಷ್ಠನಾದ ಸುಗ್ರೀವನು ಎಲ್ಲ ವಾನರರನ್ನು ಬರಮಾಡಿಕೊಂಡು ಜನಕಾತ್ಮಜೆಯಾದ ಸೀತಾದೇವಿಯನ್ನು ಹುಡುಕುವಂತೆ ಎಲ್ಲ ದಿಕ್ಕುಗಳಿಗೂ ಕಳುಹಿಸಿದನು. ಅನಂತರ ಸಂಪಾತಿ ಎಂಬ ಗೃಧ್ರನ ಮಾತನ್ನು ಕೇಳಿ ಬಲಶಾಲಿಯಾದ ಹನುಮಂತನು 100 ಯೋಜನ ಅಗಲವುಳ್ಳ ಸಮುದ್ರವನ್ನು ಹಾರಿ ರಾವಣನಿಂದ ಪಾಲಿಸಲ್ಪಡುತ್ತಿದ್ದ ಲಂಕಾಪಟ್ಟಣಕ್ಕೆ ಬಂದು ಅಲ್ಲಿ ಅಶೋಕವನವೆಂಬ ರಾವಣನ ಉದ್ಯಾನವನದಲ್ಲಿ ರಾಮನನ್ನೇ ಧ್ಯಾನಿಸುತ್ತಾ ಕುಳಿತಿದ್ದ ಸೀತಾದೇವಿಯನ್ನು ಕಂಡನು. ಸೀತಾದೇವಿಗೆ ರಾಮನ ವೃತ್ತಾಂತವನ್ನೆಲ್ಲ ತಿಳಿಸಿ ತಾನು ಯಾರೆಂಬುದನ್ನು ತಿಳಿಸಿ ರಾಮನು ಗುರುತಿಗಾಗಿ ಕೊಟ್ಟು ಕಳುಹಿಸಿದ್ದ ಉಂಗುರವನ್ನು ಸಮರ್ಪಿಸಿ ಸೀತಾದೇವಿಯನ್ನು ಸಮಾಧಾನಪಡಿಸಿದನು. ಅನಂತರ ಆ ವನದ ಹೆಬ್ಬಾಗಿಲನ್ನು ಧ್ವಂಸ ಮಾಡಿ ಯುದ್ಧಕ್ಕೆ ಬಂದ 5 ಸೇನಾಪತಿಗಳನ್ನು 7 ಮಂದಿ ಮಂತ್ರಿಕುಮಾರರನ್ನು ರಾವಣನ ಮಗನಾದ ಅಕ್ಷಕುಮಾರನನ್ನು ಕೊಂದು ಹಾಕಿದನು. ಆಗ ರಾವಣನ ಹಿರಿಯ ಮಗನಾದ ಇಂದ್ರಜಿತ್ತೆಂಬುವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಹನುಮಂತನು ಬ್ರಹ್ಮಾಸ್ತ್ರಕ್ಕೆ ಕಟ್ಟುಬಿದ್ದನು. ಬ್ರಹ್ಮದೇವನ ವರದಿಂದ ತಾನು ಶೀಘ್ರದಲ್ಲಿ ಬಿಡುಗಡೆಯಾಗುವುದನ್ನು ತಿಳಿದು ತನ್ನನ್ನು ಕಟ್ಟುಹಾಕಿದ್ದ ರಾಕ್ಷಸರನ್ನೆಲ್ಲ ಸದೆಬಡಿಯಲು ಶಕ್ತನಾದರೂ ಮುಂದಿನ ಕಾರ್ಯಗೌರವದ ಸಲುವಾಗಿ ಅವರನ್ನು ಬಿಟ್ಟನು. ಅನಂತರ ಸೀತಾದೇವಿಯು ಕುಳಿತಿದ್ದ ಸ್ಥಳ ಒಂದು ಹೊರತು ಲಂಕೆಯ ಇತರ ಎಲ್ಲ ಭಾಗಗಳಿಗೂ ಬೆಂಕಿ ಹೊತ್ತಿಸಿ ಸೀತೆಯ ಕ್ಷೇಮ ವಾರ್ತೆಯನ್ನು ರಾಮನಿಗೆ ಅರುಹಲು ಮಹಾಕಪಿಯಾದ ಹನುಮಂತನು ರಾಮನ ಬಳಿಗೆ ಹಿಂದಿರುಗಿ ಬಂದನು. ಮಹಾತ್ಮನಾದ ರಾಮನಿಗೆ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಿ ಕಂಡೆನು ಸೀತೆಯನ್ನು ಎಂದು ಸೀತಾ ವೃತ್ತಾಂತವನ್ನು ವಿವರವಾಗಿ ಅರುಹಿದನು. ಬಳಿಕ ರಾಮನು ಸುಗ್ರೀವನೊಡಗೂಡಿ ಸಮಸ್ತ ಕಪಿಸೈನ್ಯ ಸಹಿತ ಲಂಕೆಯನ್ನು ಜಯಿಸಲು ಹೊರಟು ಸಮುದ್ರ ತೀರವನ್ನು ಸೇರಿದನು. ಸೂರ್ಯದೇವನಿಗೆ ಸಮಾನವಾದ ಜಾಜ್ವಲ್ಯವಾದ ಬಾಣಗಳನ್ನು ರಾಮನು ಸಮುದ್ರದೊಳಕ್ಕೆ ಪ್ರಯೋಗಿಸಲಾಗಿ ಸಮುದ್ರರಾಜನು ಕಾಣಿಸಿಕೊಂಡು ತನ್ನನ್ನು ವಾನರ ಸೈನ್ಯವು ದಾಟುವ ಉಪಾಯವನ್ನು ತಿಳಿಸಿದನು. ಅದರಂತೆ ರಾಮನು ನಳನೆಂಬ ವಾನರ ವೀರನಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸಿ ಆ ಮೂಲಕ ಲಂಕೆಗೆ ಬಂದು ಯುದ್ಧದಲ್ಲಿ ರಾವಣನನ್ನು ಕೊಂದು ಸೀತೆಯನ್ನು ಪಡೆದನು. ಆದರೆ ಆಕೆಯನ್ನು ಸ್ವೀಕರಿಸುವುದು ಹೇಗೆ ಎಂದು ಲಜ್ಜಾನ್ವಿತನಾಗಿ ರಾಮನು ಸೀತೆಯನ್ನು ಕುರಿತು ಎಲ್ಲರ ಸಮ್ಮುಖದಲ್ಲಿಯೂ ಕ್ರೂರವಾಗಿ ನುಡಿದನು. ಸೀತಾದೇವಿಯು ಇದನ್ನು ಸಹಿಸಲಾರದೆ ಅಗ್ನಿಯನ್ನು ಪ್ರವೇಶಿಸಿದಳು. ಆಗ ಅಗ್ನಿದೇವನು ಹೇಳಿದ ಮಾತಿನಿಂದ ಸೀತೆಯು ದೋಷರಹಿತಳೆಂಬುದನ್ನು ತಿಳಿದು ರಾಮನು ಸಕಲ ದೇವತೆಗಳಿಂದ ಪೂಜಿಸಲ್ಪಟ್ಟವನಾಗಿ ತುಂಬ ಸಂತೋಷಪಟ್ಟನು. ರಾಮನು ಮಾಡಿದ ಮಹತ್ಕಾರ್ಯವನ್ನು ಕಂಡು ದೇವರ್ಷಿಗಳೇ ಮೊದಲಾಗಿ ತ್ರೈಲೋಕವು ಸಂತೋಷಗೊಂಡು ಮಹಾತ್ಮನಾದ ರಾಮನನ್ನು ಎಲ್ಲರೂ ಸ್ತುತಿಸಿದರು. ಬಳಿಕ ಲಂಕೆಯಲ್ಲಿ ರಾಕ್ಷಸ ರಾಜನಾಗುವಂತೆ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ಕೃತಕೃತ್ಯನಾದನೆಂದು ಭಾವಿಸುತ್ತಾ ರಾಮನು ನಿಶ್ಚಿಂತನಾಗಿ ಆನಂದಿಸಿದನು. ದೇವತೆಗಳಿಂದ ವರವನ್ನು ಪಡೆದು ಯುದ್ಧದಲ್ಲಿ ಮಡಿದಿದ್ದ ವಾನರರೆಲ್ಲರೂ ಪುನಃ ಬದುಕಿ ಬಂದು ಹಿಂದಿನಂತೆಯೇ ದೇಹ ಸೌಷ್ಠವವನ್ನು ಅಂಗಾಂಗಗಳನ್ನು ಪಡೆಯುವಂತೆ ಮಾಡಿದನು. ರಾಮನು ಅನಂತರ ಸುಗ್ರೀವನೇ ಮೊದಲಾದ ಸಮಸ್ತ ಮಿತ್ರಜನರೊಡನೆ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಹೊರಟನು. ದಾರಿಯಲ್ಲಿ ಭಾರದ್ವಾಜಾಶ್ರಮಕ್ಕೆ ಸತ್ಯಪರಾಕ್ರಮಿಯಾದ ರಾಮನು ಭರತನ ಬಳಿಗೆ ಹನುಮಂತನನ್ನು ಮುಂಚಿತವಾಗಿ ಕಳುಹಿಸಿಕೊಟ್ಟನು. ಭಾರದ್ವಾಜಾಶ್ರಮದಿಂದ ಪುಷ್ಪಕ ವಿಮಾನದಲ್ಲಿ ಮುಂದಕ್ಕೆ ಹೊರಟು ರಾಮನು ಸುಗ್ರೀವನೊಡಗೂಡಿ ಹಿಂದಿನ ವೃತ್ತಾಂತಗಳನ್ನೆಲ್ಲ ಸೀತಾದೇವಿಯೇ ಮೊದಲಾಗಿ ಎಲ್ಲರಿಗೂ ಹೇಳುತ್ತಾ ನಂದಿ ಗ್ರಾಮಕ್ಕೆ ಬಂದು ಸೇರಿದನು. ದೋಷರಹಿತನಾದ ರಾಮನು ತಮ್ಮಂದಿರೊಡನೆ ಸೇರಿ ಜಟೆಯನ್ನು ತೆಗೆಸಿಹಾಕಿ ಸೀತಾ ಸಮೇತನಾಗಿ ಅಯೋಧ್ಯೆಯಲ್ಲಿ ಪಟ್ಟಾಭಿಷಕ್ತನಾದನು. ಜನರೆಲ್ಲರೂ ಆನಂದ ಸಾಗರದಲ್ಲಿ ಮುಳುಗಿದರು. ರಾಮನ ರಾಜ್ಯದಲ್ಲಿ ಜನಗಳೆಲ್ಲರೂ ಸಂತುಷ್ಟರಾಗಿ ದೃಢಕಾಯರಾಗಿ ಆರೋಗ್ಯವಂತರಾಗಿ ಯಾವ ಚಿಂತೆಯೂ ಇಲ್ಲದೆ ಧರ್ಮದಿಂದಿದ್ದರು. ದೇಶವು ಯಾರ ಭಯವೂ ಇಲ್ಲದೆ ಸುಭಿಕ್ಷದಿಂದಿತ್ತು. ರಾಮರಾಜ್ಯದಲ್ಲಿ ಯಾರೇ ಆಗಲಿ ಪುತ್ರ ಮರಣವನ್ನು ಕಾಣುವುದೇ ಇಲ್ಲ. ಗೃಹಿಣಿಯರು ವಿಧವೆಯರಾಗತಕ್ಕ ಸಂಭವವೇ ಇಲ್ಲ. ಯಾವಾಗಲೂ ಪತಿವ್ರತೆಯರಾಗಿಯೇ ಇರುವರು. ಯಾವ ಪ್ರಾಣಿಗೇ ಆಗಲಿ ಬೆಂಕಿ ಬೀಳುವ ಸಂಭವವಾಗಲಿ ನೀರಿನಲ್ಲಿ ಮುಳುಗಿ ಸಾಯುವ ಸಂಭವವಾಗಲಿ ಇರುವುದಿಲ್ಲ. ಗಾಳಿ ಜ್ವರ ಹಸಿವುಗಳಿಂದಾಗಲಿ ಕಳ್ಳರಿಂದಾಗಲಿ ಭಯವಿರುವುದಿಲ್ಲ.
ನಗರಗಳು ದೇಶಗಳು ಧನ ಧಾನ್ಯಗಳಿಂದ ಕೂಡಿ ಕೃತಯುಗದಲ್ಲಿದ್ದಂತೆ ಎಲ್ಲರೂ ಸಂತೋಷದಿಂದಿರುವರು. ರಾಮನು 100 ಅಶ್ವಮೇಧ ಯಾಗಗಳನ್ನು ಮಾಡಿ 10,000 ಕೋಟಿ ಗೋವುಗಳನ್ನು ಸಮೃದ್ಧವಾದ ಸುವರ್ಣ ದಕ್ಷಿಣಗಳೊಡನೆ ದಾನ ಮಾಡಿ ಬ್ರಾಹ್ಮಣರಿಗೆ ಲೆಕ್ಕವಿಲ್ಲದಷ್ಟು ಧನವನ್ನು ಕೊಟ್ಟು ಮಹಾಯಶಸ್ವಿಯಾಗಿ ಬ್ರಹ್ಮಲೋಕಕ್ಕೆ ತೆರಳುವನು. ರಾಮನು ರಾಜರ ವಂಶಗಳನ್ನು 100 ಗಟ್ಟಲೆಯಾಗಿ ಸ್ಥಾಪಿಸಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ 4 ವರ್ಣದವರು ಅವರವರ ಧರ್ಮಗಳಲ್ಲಿ ನಿರತರಾಗುವಂತೆ ಮಾಡುವನು. ಈ ಪ್ರಕಾರ 11,000 ವರ್ಷಗಳ ಕಾಲ ರಾಮನು ರಾಜ್ಯವಾಳಿ ಬ್ರಹ್ಮಲೋಕಕ್ಕೆ ತೆರಳುವನು. ಪವಿತ್ರವೂ ಪಾಪನಾಶಕವೂ ಪುಣ್ಯಕರವೂ ವೇದಗಳಿಗೆ ಸಮಾನವೂ ಆದ ಈ ರಾಮಚರಿತೆಯನ್ನು ಯಾರು ಓದುತ್ತಾರೆಯೋ ಅವರು ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದುವರು. ಆಯುಸ್ಸನ್ನು ವೃದ್ಧಿಗೊಳಿಸತಕ್ಕ ರಾಮಾಯಣವೆಂಬ ಈ ಚರಿತ್ರೆಯನ್ನು ಓದುವ ಮಾನವನು ಮಕ್ಕಳು ಮೊಮ್ಮಕ್ಕಳು ಬಂಧು ಜನರು ಸೇವಕರು ಮೊದಲಾದವರಿಂದ ಕೂಡಿ ಇದ್ದು ಇಹಲೋಕಾನಂತರದಲ್ಲಿ ಸ್ವರ್ಗವನ್ನು ಸೇರಿ ಅಲ್ಲಿ ಪೂಜಿಸಲ್ಪಡುವನು. ಈ ರಾಮಾಯಣವನ್ನು ಓದುವ ಬ್ರಾಹ್ಮಣನು ವೇದಜ್ಞಾನ ಸಂಪನ್ನನು ವಾಗ್ಮಿಯೂ ಆಗುವನು. ಕ್ಷತ್ರಿಯನು ಭೂಮಿಪಾಲಕನಾಗುವನು. ವೈಶ್ಯನು ವ್ಯಾಪಾರದಲ್ಲಿ ಚೆನ್ನಾಗಿ ಲಾಭವನ್ನು ಗಳಿಸುವನು. ಶೂದ್ರ ಜನರು ಕೂಡ ಹೆಚ್ಚಿನ ಗೌರವವನ್ನು ಪಡೆಯುವರು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.